ಎಲ್ಲರೂ ಬಿಜೆಪಿ ಏಜೆಂಟ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಕಾಂಗ್ರೆಸ್ ಇಲ್ಲ, ಎಲ್ಲಿ ಬಿಜೆಪಿ ಆಡಳಿತ ಇದೆ ಅಲ್ಲೆಲ್ಲ ಏಜೆಂಟ್ರಾಗಿ. ಇದು ಯಾವಾಗಲೂ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯಪಾಲರ ಮೇಲೆ ಎಲ್ಲ ಪಕ್ಷದಲ್ಲಿ ಇದೊಂದು ಚಟ ಬಿದ್ದது. ಅವಾಗ ಹಿಂದಕ್ಕೆ ಏನು ಹಂಸರಾಜ ಏನು ಭಾರದ್ವಾಜ ಪ್ಯೂರ್ ಚಮಚಾರಿ ಇವ್ರು ಏನೇನೋ ನಮ್ಮನ್ನು ಮಾತಾಡ್ಸೋದಿಲ್ಲ, ನಮ್ಮ ದೊಡ್ಡ ಆಗ್ತಿದ್ದು ಇಲ್ಲ. ಆ ಭಾರದ್ವಾಜ ಅಂತ ಕರೆದು ಏನಾರು ಕೊಟ್ಟು ತೊಗೊಂಡು ಬರ್ರಿ, ಬಿ ಜೆ ಪಿ ಬಿದ್ರೆ ತೊಗೊಂಡು ಬರ್ರಿ, ಲೇಖೆ ಅವತ್ತಿದ್ದ ಅವು ಕಾನೂನು ಮಂತ್ರಿ ಇದ್ದು ಒಂದು ಕಾಲಕ್ಕೆ ಅಂತ ಅವೆಲ್ಲ. ಈಗ ಇವ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ನವ್ರಿಗೆ ಅವ್ರಂಗೆ ನಡಿಬೇಕತ್ತಾರೆ. ಅವ್ರಂಗೆ ಹೆಂಗೆ ನಡೀತಾರೆ ರಾಜ್ಯಪಾಲರು? ಕಾನೂನು ಪ್ರಕಾರ ಮಾಡಿರ್ತ ಹೈಕೋರ್ಟ್ ಹೇಳಿತಿಲ್ಲ ರೀ, ರಾಜ್ಯಪಾಲರು ತಮ್ಮ ಏನು ಅಧಿಕಾರವನ್ನು ಸರಿಯಾಗಿ ಬಳಸ್ಯಾರ ಅಂತ ಹೇಳ್ಯಾರ. ನ್ಯಾಯಾಲಯ ಹೇಳಿದ ಮ್ಯಾಗ ಬಾಯಿ ಮುಚ್ಕೊಂಡು ಸುಮ್ಮಿರ್ಬೇಕಟ್ಟೆ. ಅವ್ರು ಹೇಳಿರಲಿಲ್ಲ, ನ್ಯಾಯಾಲಯದಲ್ಲಿ ಏನಾದರೂ ರಾಜ್ಯಪಾಲರ ನಿರ್ಣಯ ತಪ್ಪಂದಿದ್ರೆ ಅವರು ಬಿ ಜೆ ಪಿ ಏಜೆಂಟ್ರು ಆಗ್ತಿದ್ರು. ಇವತ್ತು ನಮ್ಮ ರಾಜ್ಯಪಾಲರು ಒಬ್ಬರು ದಲಿತರೇ ಅದಾರ, ಅವರು ದಲಿತರೇ ಅದಾರ. ಹಿಂದೆ ನಾವು ವಿಧಾನಸಭೆಯಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಾಗ ರುದ್ರಪ್ಪ ಲಮಾಣಿ ಮ್ಯಾಗ ಕೂತಿದ್ರು. ಒಂದಿಟ್ಟು ನಮ್ಮ ಎಮ್ ಎಲ್ ಎಗಳು ಕಾಗದ ಹೋಗಿದ್ರು, ದಲಿತರಿಗೆ ಅಪಮಾನ ಮಾಡಿದ್ರು ಡೆಪ್ಯೂಟಿ ಸ್ಪೀಕರ್. ಈಗ ನೀವು ಯಾರಿಗೆ ಅಪಮಾನ ಮಾಡಕತ್ತೀರಿ? ದಲಿತ ರಾಜ್ಯಪಾಲ ಮಾಡ್ಲಿಕ್ಕೆ ಅಂದ್ರೆ ನಿಮ್ಮ ದಲಿತರ ಬಗ್ಗೆ ಎಷ್ಟು ಕಳೆದಿತ್ತು ಅನ್ನೋದು ಇದೇ ತೋರಿಸ್ಕೊಡ್ತದೆ. ಸರ್, ಹುಬ್ಬಳ್ಳಿಯಲ್ಲಿ ಸ್ವಚ್ಛ ಮಾಡ್ಬೇಕಂದ್ರೆ ಎಲ್ಲನೂ ಸ್ವಚ್ಛ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಎಲ್ಲಿ ಹುಬ್ಬಳ್ಳಿಯಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ. ಇಲ್ಲೂ ಅಲ್ಲೆಲ್ಲ ಸ್ವಲ್ಪ ಅದು ಪೊಲೀಸರ ಮೇಲೆ, ಪೊಲೀಸ್ ಸ್ಟೇಷನ್ ಮ್ಯಾಗ ಅದು ಆಗಿದ್ವಲ್ಲ, ಇವೆಲ್ಲ ಕೆಲವೊಮ್ಮೆ ಅಂಥವ್ರನ್ನೂ ಸ್ವಲ್ಪ ಸ್ವಚ್ಛ ಮಾಡಬೇಕಾಗಿತ್ತು. ಸ್ವಚ್ಛ ಇಡೀ ಕರ್ನಾಟಕದ ಭಾಳ ಕಡೆ ಆಗಬೇಕಾಗಿತ್ತು. ಬರೀ ನೀವು ಬೆಂಗಳೂರಲ್ಲಿ ತಿಳ್ಕೊಬೇಡ್ರಿ, ಕರ್ನಾಟಕದ ಈಶಾನ್ಯ ಭಾಗ ಬೀದರ್ನಿಂದ ಹಿಡಿದು ವಾಯುವ್ಯ ಭಾಗದ ಚಾಮರಾಜನಗರವರೆಗೆ ಸ್ವಚ್ಛ ಮಾಡಬೇಕಾಗಿತ್ತು.